ಏನಪ್ಪಾ ಬೆಂಗಳೂರು ಬಿಟ್ಟು ಎಲ್ಲರೂ ಎಲ್ಲೋ ಹೋಗ್ತಾ ಇದ್ದಾರೆ ಅಂತ ಅನ್ಕೊಂಡ್ರ? ಹೌದು ಸ್ನೇಹಿತರೆ, ನಾವು ಹೋಗ್ತಿರೋ ಪ್ಲೇಸ್ ಬೆಂಗಳೂರಿಗೆ ಸುಮಾರು 150 ಕಿಲೋಮೀಟರ್ ಇರೋ ಕರ್ನಾಟಕ ಆಂಧ್ರ ಬಾರ್ಡರ್ಗೆ. ಫೈನಲಿ ನಾವು ನೈಟ್ ಸ್ಟೇ ಆಗಬೇಕಾದ ಪ್ಲೇಸ್ಗೆ ರೀಚ್ ಆದ್ವಿ. ಜನ ವಾಸ ಇರದ ಈ ನಿರ್ಜನ ಪ್ರದೇಶದಲ್ಲಿ ಬೆಟ್ಟ ಗುಡ್ಡದ ಮಧ್ಯೆ ನಮ್ಮ ಈ ನೈಟ್ ಕ್ಯಾಂಪ್ ಹಾಕಿದ್ದೀವಿ. ನಾವು ಮೊದಲೇ ಮಾತಾಡ್ಕೊಂಡಾಗೆ ಮೇಕೆ ರೆಡಿ ಆಗಿದೆ. ಈಗ ಆ ಮೇಕೆನ ಅವರು ಕಟ್ ಮಾಡಿ ಪೀಸಸ್ ಮಾಡಿ ನಮಗೆ ಕೊಡ್ತಾರೆ. ನಾವು ಅದನ್ನ ಅಡುಗೆ ಮಾಡಿಕೊಂಡು ತಿನ್ಬೇಕು. ಈ ರಾತ್ರಿ ನಾವು ಈ ಟೆಂಟ್ಗಳಲ್ಲೇ ಮಲಗೋದು. ಈ ರೆಡಿಮೇಡ್ ಟೆಂಟ್ಗಳು ಆಲ್ರೆಡಿ ಬಾಡಿಗೆಗೆ ಸಿಗ್ತವೆ. ಇದು ಒಂದೊಂದು ಟೆಂಟಲ್ಲಿ ಮಿನಿಮಮ್ ಒಂದು 3-4 ಮೆಂಬರ್ಸ್ ಆದರೂ ಚೆನ್ನಾಗಿ ಮಲ್ಕೋಬೋದು. ಈ ಟೆಂಟ್ಗಳನ್ನ ಯಾರು ಬೇಕಾದರೂ ಹಾಕೋ ರೀತಿಯಲ್ಲಿ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಮಾಡಿರ್ತಾರೆ. ಈಗ ನೋಡ್ತಾ ಇರ್ಬೋದು ನೀವು ಈ ಟೆಂಟ್ಗಳನ್ನ ಯಾವ ರೀತಿ ಹಾಕ್ತಾ ಇದ್ದಾರೆ ಅಂತ.
ಇಲ್ಲ ಹತ್ರ ಬಾ ರೈಟ್ ವಯಸ್ಸಾಗಿದೆ. ಇವತ್ತು ನೈಟ್ ನೀವು ಹೋಗ್ಲೇಬೇಕು. ಅಲ್ಲ ಇವಾಗ ನಾವು ಜೊತೆ ಕರ್ಕೊಂಬಂದಿದ್ದೀವಲ್ಲ, ಹಾಂ ಇರ್ಬೇಕು ತಾನೆ. ಒಂದು 4 ಗಂಟೆ ಕಳ್ಸೋಣ ಇಲ್ಲ ಖಾಲಿ ಅಲ್ಲ ಇದು ಕಾಡು ಪ್ರದೇಶ ಥರ ಇದೆ, ಇಲ್ಲಿಂದ ಹೆಂಗೆ ಹೋಗ್ತಾರ ಅವರು? ರೂಟ್ ಸರಿ ಇಲ್ಲ ಇದು. ಹೆವಿ ಡೇಂಜರ್ ರೂಟ್. ಅಲ್ಲ ಡೇಲ್ ಬರೋಕ್ಕೆ ಆಗಲ್ಲ, ಕಷ್ಟ ಆ ಥರ. ಅಲ್ಲ ಎಣ್ಣ ನೋಡಿದೆ ಬಿಸಿ ಎಲ್ಲ ಇದ್ದಾರೆ. ಹೋಗ್ಬೇಕು ನಾಳೆ. ನಾನು ಕಾರು ಸ್ಲೋ ಮಾಡಿದ್ರೆ ಎಲ್ಲಿ ಎಳ್ಕೊಳ್ಳುತ್ತೆ ಅಂತ ನಿಲ್ಸಿಲ್ಲ, ಎತ್ಕೊಂಡು ರೈಸ್ ಮಾಡ್ಕೊಂಡು ಬಂದಿದ್ದು. ಅದು ಕುಡಿಯೋ ನೀರು. ಅಣ್ಣ ಹೋಗಿ ನೀವು ಸ್ವಲ್ಪ ತಿನ್ರಣ ಹೋಗ್ಲಿ. ಅಂತೂ ಇಂತೂ ರಾತ್ರಿ 11 ಗಂಟೆಗೆ ಬಾಡೂಟ ರೆಡಿ ಆಯ್ತು. ಈಗೆಲ್ಲ ತಿಂತಾ ಇದೀವಿ ನೋಡಿ. ಶಿವ ಸತಿ ವಿನೋ ಅಣ್ಣ, నీ పేరేమన్నా? 12:20 ಕಾಲ್ಶಿಪ್ ಮಾಡ್ತಿರುವ ಕಲಿಯುಗದ ಕಣ್ಮಣಿ ತಂಬಿ. ಬೆಳಗಿನ ಜಾವ 5:30ಕ್ಕೆ ನಾವು ಇಲ್ಲಿ ಒಂದು ಸನ್ರೈಸ್ ನೋಡೋದಕ್ಕೋಸ್ಕರ ಬೆಟ್ಟ ಹತ್ತಿ ಹೋಗ್ತಾ ಇದ್ದೀವಿ. ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಬೆಟ್ಟದ ಮೇಲಿಂದ ಹೇಗಿರುತ್ತೆ ಸನ್ರೈಸ್ ಅಂತ ನೋಡೋಣ ಬನ್ನಿ, ಹೋಗೋಣ. ಬೆಟ್ಟದ ಮೇಲೆಯಿಂದ ಸೂರ್ಯ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೆಟ್ಟದ ಮೇಲಿನ ಈ ಪ್ರಕೃತಿ ಸೌಂದರ್ಯ ವರ್ಣಿಸೋದಕ್ಕೆ ಆಗೋದಿಲ್ಲ. ಈ ಪ್ರಕೃತಿಯ ಸೌಂದರ್ಯದಲ್ಲಿ ಮುಂಜಾನೆಯ ಸೂರ್ಯನ ನೋಡೋದೇ ಒಂದು ಅದ್ಭುತ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.